ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ, ಒಂದು ಇನ್ಫಾರ್ಮೇಷನ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಬಿಟ್ಟು ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಹಿಂದಿನ ವಿಡಿಯೋದಲ್ಲಿ ಅಂದರೆ ರಿಸರ್ಚ್ ಮೆಥಡಾಲಜಿ ಆ್ಯಂಡ್ ಐಪರ್ ಅನ್ನೋಕ್ಕಂಥ ಒಂದು ಸಬ್ಜೆಕ್ಟ್ ಏನೋ ಒಂದು ಗ್ರೇಸ್ ಮಾರ್ಕ್ಸ್ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮ್ ಕೊಟ್ಟಿದ್ದೆ. ಅಂದರೆ ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಇದೆ ಮತ್ತು ಅದರದ ಎಲಿಜಿಬಲ್ ಕ್ರೈಟೇರಿಯನ್ ಅನ್ನೋಕ್ಕಂಥದ್ದು. ಆ ಒಂದು ಕಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟ್ದು ಕೂಡ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಸ್ವಲ್ಪ ನಮಗೆ ವಿಡಿಯೋ ಮಾಡಿ ವರಿಡ್ ಅಬೌಟ್ ಇಟ್ ಅನ್ನೋಕ್ಕಂಥ ಒಂದು ಕಮೆಂಟ್ಸ್ಗಳನ್ನ ಬರ್ತಿದ್ವು. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೇಸ್ ಮಾರ್ಕ್ಸ್ ಡಿಕ್ಲೇರ್ಡ್ ಬಗ್ಗೆ ನಾನು ನಿಮಗೆ ಒಂದು ಇನ್ಫಾರ್ಮ್ ಮಾಡ್ತಿದ್ದೇನೆ. ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಇದೆ, ಏನು ಎಲಿಜಿಬಲ್ ಕ್ರೈಟೇರಿಯಾ ಅನ್ನೋಕ್ಕಂಥದ್ದು ನಿಮಗೆ ಇನ್ಫಾರ್ಮ್ ಮಾಡ್ತಿದ್ದೇನೆ. ಸೊ ಈ ಎಕ್ಸಾಮ್ ಆದಮೇಲೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೇಸ್ ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಕೊಟ್ಟರೆ ಒಂದು 22 ಮಾರ್ಕ್ಸ್ವರೆಗೂ ಕೊಡ್ಬೋದು. ಅಂದರೆ 15 ನಾನು 15 to 18 ಮಾರ್ಕ್ಸ್ ಅಂತ ನಾನು ನಿಮಗೆ ಹೇಳಿದೆ. ಬೇಕಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಒಂದು ಎಕ್ಸಾಮ್ ಆಗಿರ್ಕಂತ ನೆಕ್ಸ್ಟ್ ಡೇನೇ ಏನೋ ಒಂದು ವಿಡಿಯೋ ಮಾಡಿದೆ, ಅದ್ರ ಬಗ್ಗೆ ನೀವು ಹೋಗಿ ನೋಡ್ಬೋದು. ಯಾಕಂದರೆ ಹೋಲ್ ಪೇಪರ್ ಸ್ಟೂಡೆಂಟ್ಸ್ಗಳು ಏನು ಹೇಳ್ತಿದ್ರು, ಹೋಲ್ ಪೇಪರ್ ಔಟ್ ಆಫ್ ಸಿಲೆಬಸ್ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಸೊ ಬಟ್ ಯಾವುದೇ ರೀತಿಯಲ್ಲೂ ಕೂಡ ಹೋಲ್ ಪೇಪರ್ ಅಂತಂದರೆ ಅಷ್ಟು ಗ್ರೇಸ್ ಮಾರ್ಕ್ಸ್ ಆಗಿ ನಿಮಗೆ ಕೊಡ್ತಿಲ್ಲ. ಎಷ್ಟು ಗ್ರೇಸ್ ಮಾರ್ಕ್ಸ್ ಬರ್ತಿದೆ, ಯಾವ್ಯಾವ ಕ್ವಶನ್ಗೆ ಬರ್ತಿದೆ, ಏನೇನು ಎಲಿಜಿಬಲ್ ಕ್ರೈಟೇರಿಯಾ ಅನ್ನೋಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಯಾವುದೇ ರೀತಿಯಲ್ಲಿ ಕೂಡ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದಿರೋ ಪ್ರಕಾರ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೇಸ್ ಮಾರ್ಕ್ಸ್ ವಿಡಿಯೋ ಹೇಳಿದ ಪ್ರಕಾರ ಯಾವುದೇ ರೀತಿಯಲ್ಲೂ ಕೂಡ ಹೋಲ್ ಪೇಪರ್ ಗ್ರೇಸ್ ಮಾರ್ಕ್ಸ್ ಬಂದಿಲ್ಲ. ಕೆಲವೊಂದು ಮಾತ್ರ ಗ್ರೇಸ್ ಮಾರ್ಕ್ಸ್ ಇದೆ. ಎಷ್ಟು ಮಾರ್ಕ್ಸ್ ಇದೆ, ಟೋಟಲ್ ಎಷ್ಟು ಮಾರ್ಕ್ಸ್ ಅನ್ನೋಕ್ಕಂಥದ್ದು ನಿಮಗೆ ಇಲ್ಲಿ ಎಲಿಜಿಬಲ್ ಕ್ರೈಟೇರಿಯಾ ಜೊತೆಗೆ ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ನೀವು ಡಿಸ್ಪ್ಲೇ ಮೇಲೆ ನೋಡ್ಬೋದು BCS 515B ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋಕ್ಕಂಥ ಒಂದು ಸಬ್ಜೆಕ್ಟ್ ಏನು ಕ್ವಶನ್ ಪೇಪರ್ ಇದೆ, ಈ ಒಂದು ಎಕ್ಸಾಮ್ ಕ್ವಶನ್ ಪೇಪರ್ಗೆ ಗ್ರೇಸ್ ಮಾರ್ಕ್ಸ್ ಡಿಕ್ಲೇರ್ಡ್ ಆಗಿದೆ. ಎಷ್ಟು ಮಾರ್ಕ್ಸ್ ಆಗಿದೆ ಡಿಸ್ಪ್ಲೇ ಮೇಲೆ ನೀವು ನೋಡ್ಬೋದು. ಮಾಡ್ಯೂಲ್ 3ಗೆ ಮಾಡ್ಯೂಲ್ 5ಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಡಿಸ್ಪ್ಲೇ ಆಗಿದೆ. ಮಾಡ್ಯೂಲ್ 3ಗೆ 5th Bಗೆ ಎಷ್ಟು ಮಾರ್ಕ್ಸು, 4 ಮಾರ್ಕ್ಸು. ನೀವೇನಾದರೂ ಆ ಒಂದು ಕ್ವಶನ್ ಅಟೆಂಪ್ಟ್ ಮಾಡಿದರೆ ನಿಮಗೆ 4 ಮಾರ್ಕ್ಸ್. ಅಟೆಂಪ್ಟ್ ಮೀನ್ಸ್ ಎಟ್ಲೀಸ್ಟ್ ನೀವು ಕ್ವಶನ್ ನಂಬರ್ ಹಾಕಿ ಅದರ ಮುಂದುಗಡೆ ಆನ್ಸರ್ ಅಂತ ಹಾಕಿ ಎರೋ ಮಾರ್ಕ್ ಹಾಕಿರಬೇಕು. ನೆಕ್ಸ್ಟ್ ಅದೇ 5th B ಸೆಕೆಂಡ್ ಮೇನ್ ಕ್ವಶನ್ಗೆ, ಫಸ್ಟ್ ಮೇನ್ ಕ್ವಶನ್ಗೆ ಏನು 7 ಮಾರ್ಕ್ಸು. ಸೆಕೆಂಡ್ ಕ್ವಶನ್ 5th Bಗೆ ಸೆಕೆಂಡ್ನೇ ಕ್ವಶನ್ ಅಂದರೆ ನಿಮ್ಮ ಕ್ವಶನ್ ಪೇಪರ್ ನೋಡಿದ್ರೆ 5th Bಯಲ್ಲಿ ಫಸ್ಟ್ ಒನ್ ಸೆಕೆಂಡ್ ಒನ್ ಅಂತ ಎರಡಿದೆ. ಅದು ನಿಮ್ಮ ಕ್ವಶನ್ ಪೇಪರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಎರಡನೇದಾಗೆ 4 ಮಾರ್ಕ್ಸ್, ಫಸ್ಟ್ ಒನ್ಗೆ 7 ಮಾರ್ಕ್ಸ್, ಮತ್ತು 6th Cಗೆ 5 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್. ಫುಲ್ ಗ್ರೇಸ್ ಮಾರ್ಕ್ಸ್ ಇದೆ, ಹಾಫ್ ಅಲ್ಲ, ಫುಲ್ ಗ್ರೇಸ್ ಮಾರ್ಕ್ಸ್ ಇದೆ. ಇಫ್ ಯು ಕ್ವಶನ್ ಅಟೆಂಪ್ಟೆಡ್, ನೀವು ಕ್ವಶನ್ ಅಟೆಂಪ್ಟ್ ಮಾಡಿದ್ರಿ ಅಂತಂದರೆ ಅದರ ಮೀನಿಂಗ್ ಅಂತಂದರೆ ಅದ್ರ ಬಗ್ಗೆ ಏನಾದರೂ ಬರಿಬೇಕಂತಲ್ಲ, ಎಟ್ಲೀಸ್ಟ್ ಕ್ವಶನ್ ನಂಬರ್ ವಿತ್ ಆನ್ಸರ್ ಅಂತ ಹೇಳ್ಬಿಟ್ಟು ಕ್ವಶನ್ ನಂಬರ್ ಹಾಕಿ ಆನ್ಸರ್ ಅಂತೇಳಿ ಎರೋ ಮಾರ್ಕ್ ಹಾಕಿರಬೇಕು. ಅಂದರೆ ಫುಲ್ ಗ್ರೇಸ್ ಮಾರ್ಕ್ಸ್ ಬರುತ್ತೆ. 9th Aಗೆ ಕೂಡ ಗ್ರೇಸ್ ಮಾರ್ಕ್ಸ್ ಎಷ್ಟು 8 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಇದೆ. ಅದು ಫುಲ್ ಗ್ರೇಸ್ ಮಾರ್ಕ್ಸ್ ಕೂಡ ನೀವು ಜಸ್ಟ್ ಕ್ವಶನ್ ನಂಬರ್ ಮಾಡಿ. ಸೊ ಟೋಟಲ್ ಎಷ್ಟು ಗ್ರೇಸ್ ಮಾರ್ಕ್ಸ್ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ 8 + 5 13 + 7 20 + 4 24. ನಾನು ಆ್ಯಕ್ಚುಲಿ 15 to 18 ಮಾರ್ಕ್ಸ್ ಅನ್ನಕ್ಕಂಥ ಒಂದು ಇನ್ ಕೇಸ್ ಕೊಟ್ಟರು ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಕೂಡ 15 to 18 ಮಾರ್ಕ್ಸ್ ಕೊಡ್ತಾರೆ. ಯಾಕಂದರೆ ಹೋಲ್ ಪೇಪರ್ ಔಟ್ ಆಫ್ ಸಿಲೆಬಸ್ ಬಂದಿಲ್ಲ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟು ನಿಮ್ಮ ಒಂದು ಏನು ಅದು ನಿಮ್ಮದು ಒಂದು ವರ್ಕ್ ಎಲ್ಲನೂ ಕೂಡ ಪ್ರಿಪೇರ್ ಆಗಿರಬೇಕು, ಅಟೆಂಪ್ಟೆಡ್ ಮಾಡಿರಬೇಕು. ಯಾಕಂತಂದರೆ ಅದು ಅಪ್ಲೈಡ್ ಕ್ವಶನ್ಸ್. ಯಾಕಂದರೆ ಈ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ಗಳು ಬಂದಾಗ ಅಥವಾ ಕೋರ್ ಸಬ್ಜೆಕ್ಟ್ಗಳು ಬಂದಾಗ ಎಕ್ಸಾಕ್ಟ್ಲಿ ಕ್ವಶನ್ಸ್ಗಳು ಕಟ್ತಾರೆ. ಮಾಡೆಲ್ ಪೇಪರ್ ಆ ರೀತಿ ಏನೂ ಇರೋಲ್ಲ. ಏನಂತಂದರೆ ಅಪ್ಲೈಡ್ ಕ್ವಶನ್ಸ್ ಇರುತ್ತೆ, ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು. ಸೊ ಹಾಗಾಗಿ ನಿಮಗೆ ಈ ಒಂದು ಏನಿದೆ ಸಬ್ಜೆಕ್ಟ್ದು ಅಫೆಕ್ಟ್ ಆಗಿದೆ. ಬಟ್ ಅಂದರೂ ಕೂಡ
24 ಮಾರ್ಕ್ಸ್ವರೆಗೂ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಮಿಕ್ಕಿರೋದಾದರೂ ನೀವು ಬರೆದಿರಬೇಕು, ಆವಾಗ ನೀವು ಪಾಸ್ ಆಗ್ತೀರಾ. ಹೋಲ್ ಪೇಪರ್ ಯಾವುದೇ ರೀತಿಯಲ್ಲಿ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ತಿಲ್ಲ. ಅಟ್ಲೀಸ್ಟ್ ಪಾಸಿಂಗ್ ಮಾರ್ಕ್ಸ್ ಕೂಡ ಗ್ರೇಸ್ ಮಾರ್ಕ್ಸ್ ಕೊಡ್ತಿಲ್ಲ. 24 ಕೊಟ್ಟಿದ್ದಾರೆ. ನೀವು ಪಾಸ್ ಆಗಲಿಕ್ಕೆ ಇನ್ನೂ ಒಂದು 13 to 15 ಮಾರ್ಕ್ಸ್ ಬೇಕು. ಸೊ ಏನಕ್ಕೆ ಈ ರೀತಿ ಸ್ಟ್ರಿಕ್ಟ್ ಪೇಪರ್, ಏನಕ್ಕೆ ಈ ರೀತಿ ಅನ್ನೋಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂದ್ಕೊಳ್ತೇನೆ. ಸೊ ಯಾಕಂತಂದರೆ VTಗೆ ಇನ್ಕಮ್ ಕಮ್ಮಿ ಆಗಿರೋದ್ರಿಂದ, ಫಂಡ್ ಕಮ್ಮಿ ಆಗಿರೋದ್ರಿಂದ, ಸೊ ಗೌರ್ಮೆಂಟ್ ಹತ್ರ ಕೂಡ ಇವಾಗ ಅಮೌಂಟ್ ಇಲ್ಲ, ಅವರು ಫ್ರೀ ವೀಸ್ಗೆ ಸಾಕಾಗ್ತಿಲ್ಲ. ಸೊ ಹಾಗಾಗಿ VT ಅವರು ಈಗ ನಡೆಸಬೇಕಲ್ಲ ಯೂನಿವರ್ಸಿಟಿ, ಸೊ ಹಾಗಾಗಿ ಫಂಡ್ ಬೇಕಾಗಿದೆ. ಸೊ ಹಾಗಾಗಿಬಿಟ್ಟು ಈ ರೀತಿ ಟಫ್ ಕ್ವಶನ್ಸ್ಗಳನ್ನು ಕೊಟ್ಬಿಟ್ಟು, ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೊಟ್ಬಿಟ್ಟು, ಸೊ ಅದರಲ್ಲೇ ಒಂದು ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಅನ್ನೋಕ್ಕಂಥದ್ದು ಕೂಡ ಅನಿಸ್ಕೊಂಡು, ಸೊ ಎಲ್ಲ ರೀತಿಯಲ್ಲೂ ಕೂಡ ಈ ರೀತಿ ನಡೀತಿದೆ. ಎಷ್ಟು ಜನ ಸ್ಟೂಡೆಂಟ್ಸ್ ಫೇಲ್ ಆಗ್ತಾರೆ ಅಷ್ಟು ಇನ್ಕಮ್, ಅಷ್ಟು ಡಬಲ್ ತ್ರಿಬಲ್ ಇನ್ಕಮ್ VTಗೆ ಬರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಇವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಿಮ್ಗೆಲ್ರಿಗೂ ಇನ್ಫಾರ್ಮ್ ಕೊಟ್ಟಿದ್ದಾಯಿತು. ಸೊ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.